ಅಪಘಾತ ಆಗಿದೆ ಅಂದರೆ ಹಲವು ಡೈಮೆನ್ಷನ್ನಲ್ಲಿ ಹಲವು ಆಯಾಮದಲ್ಲಿ ಇಡೀ ಪ್ರಕರಣವನ್ನು ನೋಡಬೇಕಾಗತ್ತೆ. ಸೊ ಈಗಿರುವಂತಹ ಅನುಮಾನಗಳು ಏನು ಹಾಗಾದ್ರೆ ಹೇಳ್ತೀನಿ. ಚಿತ್ರದುರ್ಗದ ಬಸ್ ದುರಂತಕ್ಕೆ ಸಂಬಂಧಪಟ್ಟಂತೆ ಬಸ್ಗೆ ಲಾರಿ ಡಿಕ್ಕಿ ಹೊಡೆದಾಗ ಡೀಸೆಲ್ ಟ್ಯಾಂಕ್ಗೆ ಆರಂಭಿಕ ಹಂತದಲ್ಲಿ ಹಾನಿನೇ ಆಗಿರಲಿಲ್ಲ. ಯಾಕಂದ್ರೆ ಬಸ್ನ ಎಡಭಾಗದಲ್ಲಿ ಡೀಸೆಲ್ ಟ್ಯಾಂಕ್ ಇತ್ತು, ಡಿಸೈನ್ ಆಗಿರೋದೇ ಹಾಗೆ. ಲಾರಿ ಡಿಕ್ಕಿ ಹೊಡೆದಿರೋದು ನೋಡಿದ್ರೆ ಬಲಭಾಗಕ್ಕೆ ವಿ ಶೇಪ್ನಲ್ಲಿ ಬಸ್ಗೆ ಲಾರಿ ಬಂದು ಡಿಕ್ಕಿ ಹೊಡೆದಿದೆ. ಬಸ್ನಲ್ಲಿ ಯಾವುದೋ ಸ್ಫೋಟಕ ವಸ್ತು ಇದ್ದು ಅದು ಇಮಿಡಿಯೇಟ್ ಆಗಿ ಫೈರ್ ಕ್ಯಾಚ್ ಮಾಡಿ ಅದಾದ ನಂತರ ಇದು ಚೈನ್ ರಿಯಾಕ್ಷನ್ ರೀತಿನಲ್ಲಿ ಸ್ಫೋಟ ಆಗಿರಬಹುದು, ಬೆಂಕಿ ಹೊತ್ಕೊಂಡಿರಬಹುದು ಅನ್ನುವಂತಹ ಅನುಮಾನ ವ್ಯಕ್ತ ಆಗ್ತಾ ಇದೆ. ಸ್ಫೋಟಕ ವಸ್ತು ಅಂದ್ರೆ ಬಾಂಬೆ ಇರಬೇಕು ಅಂತ ಏನಿಲ್ಲ. ಈಗ ಒಂದೂರಿಂದ ಇನ್ನೊಂದೂರಿಗೆ ಹೋಗೋರು ಏನು ಮಾಡ್ತಾರೆ, ಕೆಲವು ಇನ್ಫ್ಲೇಮಬಲ್ ಡಿವೈಸಸ್ ಅನ್ನು ತಗೊಂಡು ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಪೇಂಟ್ ಡಬ್ಬಿಗಳನ್ನ ತೊಗೊಂಡು ಹೋಗ್ಬಿಡೋದು, ಇಲ್ಲಿ ಕಡಿಮೆಗೆ ಸಿಗುತ್ತೆ ಅಲ್ಲಿ ಊರಿಗೆ ಕಂಪೇರ್ ಮಾಡಿದ್ರೆ ತೊಗೊಂಡು ಹೋಗ್ಬಿಡೋದು. ಲಗೇಜ್ನಲ್ಲಿ ಇನ್ಯಾವುದೋ ಇಮಿಡಿಯೇಟಾಗಿ ಬೆಂಕಿ ಹೊತ್ಕೊಳ್ಳುವಂತಹ ವಸ್ತುಗಳು ಇದ್ದಿರುವ ಸಾಧ್ಯತೆ ಇದೆ. ಟಿನ್ನರೇ ತಗೊಳ್ಳಿ ಎಕ್ಸಾಂಪಲ್ಲು, ಕೆಮಿಕಲ್ ವಸ್ತುಗಳೇ ತಗೊಳ್ಳಿ ಎಕ್ಸಾಂಪಲ್ಲು. ಡೀಟೇಲ್ಸ್ ಕೊಡ್ತಾರೆ. ಮುರಳಿ ಸ್ಫೋಟಕ ವಸ್ತು ಅಂದರೆ ಸುಮಾರು ಜನ ಹೆಂಗೆ ಅನ್ಕೊಂಡ್ಬಿಡ್ತಾರೆ ಅಂದರೆ ಯಾವುದೋ ಬಾಂಬ್ ಗೀಂಬ್ಗೆ ಸಂಬಂಧಪಟ್ಟಂತಹ ವಸ್ತುಗಳು ಅಂತ. ಹಂಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಇಲ್ಲಿ ಚೀಪ್ ರೇಟಿಗೆ ಸಿಗುತ್ತೆ ಅಂತ ಯಾವುದೋ ಕ್ಯಾರೇಜ್ ರೂಪದಲ್ಲಿ ವಸ್ತುಗಳನ್ನು ತೊಗೊಂಡು ಹೋಗಿರೋ ಚಾನ್ಸಸ್ ಕೂಡ ಇರುತ್ತೆ. ಈ ಥರದ ಅನುಮಾನ ಬರೋದಕ್ಕೆ ಏನು ಕಾರಣ? ಸ್ಪಾಟಲ್ಲಿ ಏನಾದರೂ ಅಂಥ ಕೆಮಿಕಲ್ಸ್ ಚೆಲ್ಲಾಡಿರೋದ್ರ ಬಗ್ಗೆ ಏನಾದರೂ ವಿಜುವಲ್ಸು ಅಥವಾ FSL ಟೀಮ್ಗೆ ಮಾಹಿತಿಗಳು ಸಿಕ್ಕಿದೆಯಾ ಮುರಳಿ? ಖಂಡಿತವಾಗಿ ಮಮತಾ, ಯಾಕಂದ್ರೆ ಪ್ರಮುಖವಾಗಿ ಬೆಂಕಿಯನ್ನು ಅಟ್ರಾಕ್ಟ್ ಮಾಡುವಂಥ ವಸ್ತುಗೆ ಈ ರೀತಿಯ ಡಿಕ್ಕಿ ಹೊಡೆದಿರುವಂಥ ಸಾಧ್ಯತೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಯಾಕೆಂದರೆ ಇಡೀ ಬಸ್ಸಿನ ಸ್ಟ್ರಕ್ಚರನ್ನು ನೋಡಿದ್ದಾರೆ, ಜೊತೆಗೆ ಲಾರಿ ಯಾವ ರೀತಿಯಲ್ಲಿ ಡಿಕ್ಕಿಯನ್ನು ಹೊಡೆದಿದೆ ಇದೆಲ್ಲನೂ ಕೂಡ ಸಂಪೂರ್ಣವಾಗಿ ಕಂಪ್ಯಾರಿಸನನ್ನು ಮಾಡಿರುವಂಥದ್ದು ಮತ್ತು ರಿಯಾನೆಕ್ಟನ್ನು ಮಾಡುವಂಥ ಒಂದಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಮತ್ತು ಲಾರಿ ಬಲಭಾಗದಿಂದ ಬಂದು ಮತ್ತೆ ಬಲಭಾಗಕ್ಕೆ ಅಂದರೆ ಎಡಭಾಗದಲ್ಲಿ ಚಲಿಸ್ತಾ ಇದ್ದಂಥ ಏನು ಬಸ್ಸಿಗೆ ಡಿಕ್ಕಿಯನ್ನು ಹೊಡೆಯುತ್ತೆ. ಬಸ್ಸಿಗೆ ಡಿಕ್ಕಿಯನ್ನು ಹೊಡೆದಂಥ ಸಂದರ್ಭದಲ್ಲಿ ಆ ಡಿವೈಡರ್ ಏನಿತ್ತು, ಡಿವೈಡರ್ನ ಹಾರಿ ಅದಾದ ಬಳಿಕ ಬಸ್ಸಿಗೆ ಡಿಕ್ಕಿಯನ್ನು ಹೊಡೆದಿರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಬಸ್ಗಳಲ್ಲಿ ಎಡಭಾಗದಲ್ಲಿ ಡೀಸೆಲ್ನ ಟ್ಯಾಂಕರ್ ಇರುವಂಥದ್ದು ಮತ್ತು ಸೇಫ್ಟಿ ಇರುವಂಥ ಡೋರ್ಗಳೇನಿರುತ್ತೆ, ಸೇಫ್ಟಿ ಡೋರ್ಗಳೇನಿರುತ್ತೆ ಆ ಡೋರ್ಗಳೆಲ್ಲ ಕೂಡ ಎಡಭಾಗದಲ್ಲೇ ಇರ್ತದೆ. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಅಲ್ಲಿಂದ ಇಳಿದುಕೊಳ್ಳೋದಕ್ಕಿರ್ಬೋದು ಅಥವಾ ಬಸ್ಸನ್ನು ಹತ್ತಲಿಕ್ಕಿರ್ಬೋದು, ಅದೆಲ್ಲ ಕೂಡ ಎಡಭಾಗದಲ್ಲಿ ಇರುವಂಥದ್ದು. ಆದರೆ ಈ ಲಾರಿ ಇರುವಂಥದ್ದು ವಿ ಶೇಪ್ನಲ್ಲಿ ಬಂದು ಡಿಕ್ಕಿಯನ್ನು ಹೊಡೆದಿದೆ. ಅಂದರೆ ಡಿವೈಡರನ್ನು ಹಾರದ ನಂತರ ಅದು ವಿ ಶೇಪಲ್ಲಿ ಡಿಕ್ಕಿಯನ್ನು ಹೊಡೆದಿರುವಂಥದ್ದು ಹಿಂಬದಿಗೆ, ಅಂದರೆ ಮಧ್ಯಭಾಗ ಅಥವಾ ಕೊನೆ ಅಂತ್ಯದ ಭಾಗದ ಹತ್ತತ್ರಕ್ಕೆ ಡಿಕ್ಕಿಯನ್ನು ಹೊಡೆದಿದೆ ಅನ್ನೋದ್ರ ಬಗ್ಗೆ ಅವರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಇಂಪ್ಯಾಕ್ಟ್ ಆಗಲಿಕ್ಕೆ, ಅಂದರೆ ಬೆಂಕಿ ಸ್ಪಾರ್ಕ್ ಆದರೂ ಕೂಡ ಇಂಪ್ಯಾಕ್ಟ್ ಆಗಲಿಕ್ಕೆ ಬಸ್ನ ಯಾವ ಭಾಗದಲ್ಲೂ ಕೂಡ ಅಂತ ಇನ್ನು ಬೆಂಕಿಯನ್ನು ಅಟ್ರಾಕ್ಟ್ ಮಾಡುವಂಥ ವಸ್ತು ಇರಲಿಲ್ಲ ಅನ್ನೋದ್ರ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಆ ಬಸ್ನ ಒಳಗಡೆ ಇದ್ದಂಥ ಲಗೇಜ್ಗಳೇನಿತ್ತು ಆ ಲಗೇಜ್ಗಳ ಮೇಲೆ ಈ ರೀತಿಯ ಅನುಮಾನ ಈಗ ಹುಟ್ಕೊಳ್ತಾ ಇರುವಂಥದ್ದು. ಯಾಕೆಂದರೆ ಬೆಂಕಿಯನ್ನು ಅಟ್ರಾಕ್ಟ್ ಮಾಡುವಂಥ ಯಾವುದೋ ವಸ್ತುಗಳನ್ನು ಅಥವಾ ಕೆಮಿಕಲ್ಗಳನ್ನು ಅಥವಾ ಬೇರೆ ಯಾವುದಾದ್ರೂ ವಿಚಾರಗಳಂದರೆ ಅದು ಪೇಂಟ್ ಇರ್ಬೋದು ಅಥವಾ ಟಿನ್ನರ್ ಇರ್ಬೋದು ಅಥವಾ ಯಾವುದಾದ್ರೂ ಪ್ಲೈವುಡ್ಗೆ ಬಳಸುವಂಥ ಗಮ್ ಇರ್ಬೋದು, ಈ ರೀತಿ ಏನಾದರೂ ಶೇಖರಣೆಯನ್ನು ಮಾಡಿ ಇಟ್ಟಿರುವಂಥ ಸಾಧ್ಯತೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದರೆ ಆ ಬೆಂಕಿ ಇಂಪ್ಯಾಕ್ಟ್ ಅದಾದ ಬಳಿಕ ಇಡೀ ಬಸ್ಗೆ ಹೊತ್ಕೊಳುತ್ತೆ. ಬಸ್ಗೆ ಹೊತ್ಕೊಂಡ ಬಳಿಕ ಡೀಸೆಲ್ ಟ್ಯಾಂಕ್ಗೆ ಅದು ಬೆಂಕಿಯನ್ನು ಹೊತ್ಕೊಂಡಿದೆ ಅನ್ನೋದ್ರ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಸ್ಥಳದಲ್ಲಿ ಯಾವ್ಯಾವ ವಸ್ತುಗಳು ಸಿಕ್ಕಿದ್ದಾವೆ ಸ್ಯಾಂಪಲ್ಗಳನ್ನು ಕಲೆಕ್ಟನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಸಾಮಾನ್ಯವಾಗಿ ನೀವು ನೋಡಿರುವಂಥದ್ದು ಖಾಸಗಿ ಬಸ್ಗಳಲ್ಲಿ ಯಾವುದೇ ರೀತಿಯ ವೆರಿಫಿಕೇಷನನ್ನು ಮಾಡೋದಿಲ್ಲ. ಜೊತೆಗೆ ಯಾವುದೇ ರೀತಿಯ ಲಗೇಜ್ಗಳೇನಿರ್ತದೆ ಆ ಲಗೇಜ್ಗಳನ್ನು ಕೂಡ ಕೂಲಂಕಷವಾಗಿ ಪರಿಶೀಲನೆಯನ್ನು ಮಾಡದೇನೆ ಬಸ್ಗಳೊಳಗಡೆ ಹಾಕ್ಕೊಳ್ಳುವಂಥದ್ದು ಅಥವಾ ಬೇರೆ ಅಂದರೆ ಯಾವುದಾದ್ರೂ ಟ್ರಾನ್ಸ್ಪೋರ್ಟನ್ನು ಮಾಡುವಂಥ ಕಂಪ್ನಿಗಳೇನಿರ್ತವೆ, ಟ್ರಾನ್ಸ್ಪೋರ್ಟ್ ಮಾಡುವಂಥವ್ರು ಬಸ್ನಲ್ಲಿ ಹಾಕಿದ್ರೆ ಬೇಗ ತಲುಪುತ್ತೆ, ಅಂದರೆ ಇವತ್ತು ರಾತ್ರಿ ಹಾಕಿದ್ರೆ ನಾಳೆ ಬೆಳಗ್ಗೆ ಅಷ್ಟರೊಳಗೆ ತಲುಪುತ್ತೆ ಅಂತೇಳಿ ಒಂದಷ್ಟು ಅಂಗಡಿಯವರು ಕೂಡ ಈ ರೀತಿಯ ಒಂದು ಗೂಡ್ಸ್ಗಳನ್ನು ಅಥವಾ ಲಗೇಜ್ಗಳನ್ನು ಹಾಕುವಂಥ ಸಾಕಷ್ಟು ವಿಚಾರಗಳನ್ನು ಕೂಡ ನೋಡಿದ್ವಿ. ಅದು ಈಗ ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು. ಎಲ್ಲ ಸ್ಯಾಂಪಲ್ಗಳನ್ನು ಕೂಡ ಸಂಗ್ರಹವನ್ನು ಮಾಡ್ಕೊಳ್ತಾ ಇದ್ದಾರೆ. ಸಂಗ್ರಹವನ್ನು ಮಾಡಿಕೊಂಡು ಕೆಮಿಕಲ್ ಅನಾಲಿಸಿಸ್ ಏನಿರ್ತಾರೆ ಅದನ್ನು ಮಾಡ್ತಾರೆ. ಮಾಡಿದ ಬಳಿಕ ಯಾವ ವಸ್ತುವಿಂದ ಬೆಂಕಿಯನ್ನು ಹೊತ್ಕೊಳ್ಳೋದಕ್ಕೆ ಸಾಧ್ಯ ಅಥವಾ ಆ ಬಸ್ನ ಒಳಗಡೆ ಯಾವುದಾದ್ರೂ ಬೆಂಕಿಯನ್ನು ಅಟ್ರಾಕ್ಟ್ ಮಾಡುವಂಥ ವಸ್ತು ಇತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂಥ ಒಂದಷ್ಟು ಪ್ರಯತ್ನಗಳನ್ನು ಮಾಡಲಾಗ್ತದೆ. ಒಟ್ಟಿನಲ್ಲಿ ಪ್ರಾಥಮಿಕ ಹಂತದ ಅನುಮಾನ ಮತ್ತು ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಇದು ಡೈರೆಕ್ಟ್ ಆಗಿ ಡೀಸೆಲ್ ಟ್ಯಾಂಕ್ಗೆ ಬೆಂಕಿ ಹಿಟ್ಟಾಗಿರೋಂಥದ್ದಲ್ಲ ಅಥವಾ ಸ್ಪಾರ್ಕಿಂದ ಡೀಸೆಲ್ ಟ್ಯಾಂಕ್ ಹೊತ್ಕೊಂಡಿರೋಂಥದ್ದಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳನ್ನು ಈಗ FSL ಮೂಲಗಳು ಸ್ಪಷ್ಟನೆಯನ್ನು ಕೊಡ್ತಾ ಇರುವಂಥದ್ದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುರಳಿ.